ನಾನೊಂದು ವಿಷಯ ಕೇಳ್ತೀನಿ. ಹಾಗಿದ್ರೆ ನೀವು ಎಷ್ಟು ಸಲ ಪ್ರೇಮ ಹುಜಾರ್ ಜೊತೆ ಸೇರಿದ್ರಿ? March 1959. Pray, my darling. ಮೇನನ್, ಹೇಳಿ ಪಂಡಿತ್ಜಿ. ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೊ. ಆರ್ ಯು ಶ್ಯೂರ್ ಪಂಡಿತ್ಜಿ? ಕಳೆದ 3 ತಿಂಗಳಿನಿಂದ ನಾವು ಪ್ರತಿ ಹಿಯರಿಂಗ್ನಲ್ಲೂ ಇಲ್ಲಿ ಬಂದ್ವಿ. ಎಲ್ಲ ಆರ್ಗ್ಯುಮೆಂಟ್ ಕೇಳಿದ್ವಿ, ಎವಿಡೆನ್ಸ್ ನೋಡಿದ್ವಿ. ಇವತ್ತು ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಾವು ಯೋಚನೆ ಮಾಡ್ತಾ ಇದ್ದೀವಿ. ಇದು ನಮ್ಮ ಜೊತೆಗಾಗಿದ್ರೆ ನಾವು ಏನು ಮಾಡ್ತಿದ್ವಿ? ಏನು ಆಗಿದೆಯಲ್ಲ ಅದ್ರ ಬಗ್ಗೆ ಮಾತಾಡೋಣ. ಅಫ್ಕೋರ್ಸ್ ನಾವು ಅದ್ರ ಬಗ್ಗೆನೇ ಮಾತಾಡ್ತಿದ್ದೀವಿ. ನಡೆದಿರೋ ಘಟನೆಯಲ್ಲಿ ನಿಮ್ಮ ಪ್ರಕಾರನೇ ಬೇರೆನೇ ಅರ್ಥ ಇದೆ, ನಮ್ಮ ಪ್ರಕಾರ ಬೇರೆನೇ ಇದೆ. ಫಾದರ್ ಸ್ವಲ್ಪ ಹೇಳಿ ಇವರಿಗೆ. ಮಿಸ್ಟರ್ ರೆಜಿನಾ, ಇದು ಅತಿ ಆಯ್ತು. ಜಾಸ್ತಿ ಬುದ್ಧಿವಂತಿಕೆ ತೋರಿಸ್ಬೇಡಿ. ಹೇಗ್ ಭಾಷಣ ಮಾಡ್ತಿದ್ದೀರಾ ಅಂತಂದ್ರೆ ಏನ್ ದೊಡ್ಡ ಹರಿಶ್ಚಂದ್ರನ ನೀವು? ಹೌದು, ನಾನು ಅವಾಗಿನ ನೋಡ್ತಾ ಇದ್ದೀನಿ ಹಂಗೆ ಮಾತಾಡ್ತಾರೆ. ನಿಮ್ಗೆ ಅಡ್ಜಸ್ಟ್ ಆಗ್ತಿಲ್ಲ ಅಂದ್ರೆ ಈ ಜೂರಿಯಿಂದ ಅದೇನೋ ಅಂತಾರಲ್ಲ, ರಾಜೀನಾಮೆ ಕೊಟ್ಟೋಗಿ ನೀವು. ನಮ್ ತಲೆ ಯಾಕೆ ತಿಂತಾರೆ ಇಲ್ಲಿ ನೀವು? ಸುಮ್ಮನೆ ಇರಿ. ಜಸ್ಟ್ ಮೈಂಡ್ ಯುವರ್ ಲ್ಯಾಂಗ್ವೇಜ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಸ್ವಲ್ಪ ದಿಸ್ ಇಸ್ ನಾಟ್ ದ ವೇ ಟು ಟಾಕ್. ಫಾದರ್ ಪ್ಲೀಸ್ ಇವ್ರಿಗೆ ಅರ್ಥ ಮಾಡಿಸಿ. ಇವ್ರನ್ನ ಬಿಟ್ರೆ ಇಲ್ಲಿ ಇರೋರಿಗೆ ಯಾರಿಗೂ ಪ್ರಾಬ್ಲಮ್ ಇಲ್ಲ, ಅವ್ರದೇ ಪ್ರಾಬ್ಲಮ್ ಇದೆ. ಅರೆ ನನ್ಗಂತೂ ಅನ್ಸುತ್ತೆ ಇವ್ರದ್ದು ಮದುವೆ ಆಗಿರೋ ಹೆಂಗಸ ಜೊತೆ ಸಂಬಂಧ ಇದೆ ಅಂತ. ಆಮೇಲೆ ಇವ್ರಿಗೆ ಭಯ ಇದೆ ಅವ್ರ ಗಂಡ ಇವ್ರನ್ನ ಕೊಂದಾಕ್ತಾರೆ ಅಂತ. ಅದೇ ಭಯ ಇದೆ ಅಲ್ಲ ನಿಂಗೆ? You just shut up. You shut up. You shut up. Don't talk. Enough, please, enough. Enough. Enough now. ಯಾರು ಮಾತಾಡಬಾರ್ದು ಇವಾಗ. ಲೆಟ್ಸ್ ವೋಟ್. ಕಮಾಂಡರ್ ಖಾವಸ್ ಮಾಣಿಕ್ ಶಾ ನಾನಾವತಿ, ಸೆಕ್ಷನ್ 302 ಪ್ರಕಾರ ಮರ್ಡರ್ ಚಾರ್ಜಸ್ ಮೇಲೆ ಪ್ರೇಮ್ ಭಗವಾನ್ ದಾಸ್ ಅಹುಜಾ ಅವರ ಕೊಲೆಯ ಆರೋಪ ಇದೆ. ಬ್ರೂಟಲ್ ಮರ್ಡರ್. Fucking honorable husband killed my brother. He is not a killer. ಹೀರೋ ಸೋಲ್ಜರ್ ಯಾವಾಗ್ಲಿದ್ರು ಬಾರ್ಡರ್ ರೆಡಿ ಇರ್ತಾನೆ. ಎಲ್ಲರೂ ಯೋಚನೆ ಮಾಡ್ತಾರೆ, ನೀವೇನ್ ಮಾಡ್ತೀರಿ? ನೇಷನ್ ಇಸ್ ಫ್ಯಾಮಿಲಿ. Is on the threat. He kills. Any death. ಇವತ್ತು ನಮ್ಮ ದೇಶದ ಜನತೆಗೆ ಗೊತ್ತಾಗಬೇಕು. Prem loved me. Enough. ಆ ಬಿಳಿ ರಾಕ್ಷಸಿ ಮನೇಲೆ ಬಿದ್ದಿದ್ರೆ ಇಂಥ ದಿನ ನೋಡ್ಬೇಕಾಗಿರ್ಲಿಲ್ಲ. ಮ್ಯಾರಿಟಲ್ ಸ್ಟೇಟಸ್ ಯಾವತ್ತೂ ಮಧ್ಯ ಬರಲ್ಲ. ಡಿಫೆನ್ಸ್ ಅವರು ಸಿಲ್ವಿಯಾ ನಾನಾವತಿ ಅವ್ರನ್ನ ಫ್ರೆಂಡ್ ಆಗಿ ಮಾಡ್ಕೊಂಡಿದ್ದಾರೆ. My wife is not my property. For his benefit. Objection, my lord. Save the image of my. ಯಾರೋ ಒಬ್ಬರು ಮನೆ ಒಳಗೆ ನುಗ್ಗೋದು, ಅವ್ರ ಮೇಲೆ ಗುಂಡು ಹಾರಿಸೋದು ಇದು ಕಾನೂನಲ್ಲಿ ಇಲ್ಲ. You making a big mistake. Yes, she's lying. ನಾವು ನಿನ್ಗೋಸ್ಕರ ಅಲ್ದಿದ್ರು ನೀನು ಯೂನಿಫಾರ್ಮ್ ಬೆಲೆ ಕೊಡು. I found Kavas Manik Shah Nanavati. How to death. ಒಳ್ಳೆ ಕಥೆನೇ ಹೇಳ್ಬಿಟ್ರು ಇವರು. ಹಲ್ವಾ ತಿನ್ಬೇಕು ಅನಿಸ್ತಿದೆ, ಹೋಗಿ ಹಲ್ವಾ ಮಾಡಿ. ಸಾರಿ ಲೇಟ್ ಆಯ್ತು ಅಂತ ನನಗೆ ಗೊತ್ತಿದೆ. ಸಾರಿ. ಬೇಗ 2 ಸ್ಕಾಚ್ ಕೊಡಿ. ನನಗೊಂದು ಕಾಫಿ. ಇವರು ಕಾಫಿನೇ ಕೊಡಿ, ನನಗೆ 2 ಸ್ಕಾಚ್ ಕೊಡಿ. ಸೊ ಕುಡಿಯೋದನ್ನ ಬಿಟ್ಬಿಟ್ಯಾ? ಬದುಕೋದನ್ನು ಕೂಡ? Vidya, I just lost my brother. And now you're obsessed. Obsessed? ನನಗೆ ಮನೆಗೆ ಹೋಗೋಕೆ ಇಷ್ಟ ಇಲ್ಲ, ನಿದ್ದೆಯಿಂದ ಎದ್ದೇಳಕ್ಕೆ ಇಷ್ಟ ಇಲ್ಲ. ಇನ್ಫ್ಯಾಕ್ಟ್ ಮೋಸ್ಟ್ ಆಫ್ ದ ಟೈಮ್ I can't even sleep. I just know I need answers. You need a purpose. ನನಗೆ ಗೊತ್ತು ಯಾರನ್ನು ಮೀಟ್ ಮಾಡಬೇಕು ಅಂತ. ಸತ್ಯ ಸಾಯಿ ಬಾಬಾ. ನನ್ನೆಲ್ಲ ಪ್ರಶ್ನೆಗಳಿಗೂ ಉತ್ತರ ಅವ್ರ ಹತ್ರ ಇದೆ. ಆ್ಯಂಡ್ ಅವ್ರು ಬಾಂಬೆ ಬರ್ತಿದ್ದಾರೆ. ಸ್ಕಾಚ್. ಸರ್ ಇವತ್ತು ಮೊದಲನೇ ಬಾರಿಗೆ ನೇವಿಯ ಚೀಫ್ ಖುದ್ದಾಗಿ ಅವರೇ ಕೋರ್ಟಿಗೆ ಬಂದಿದ್ದಾರೆ. ಸರ್ ನಿಮಗೆ ಅನಿಸ್ತಾ ಇಲ್ವಾ ಖುದ್ದಾಗಿ ನೀವೇ ನೇವಿಯ ರೆಪ್ಯುಟೇಷನ್ ಎಲ್ಲ ಹಾಳು ಮಾಡ್ತಾ ಇದ್ದೀರಾ ಅಂತ?
ಖಂಡಿತ ಇಲ್ಲ. ನಾವು ನಮ್ಮ ನೇವಿನ ರೆಪ್ಯುಟೇಷನ್ ಉಳಿಸೋದಕ್ಕೆ ಬಂದಿದ್ದೀವಿ. ನೀವು ಅದ್ರ ಬಗ್ಗೆ ಟೆನ್ಷನ್ ತಗೋಬೇಡಿ ಸರ್. ಆದ್ರೆ ನಾನು ಕಾವಸ್ನ ಟ್ರೈನಿಂಗ್ ದಿಂದನೂ ನೋಡಿದ್ದೀನಿ. ದ ಯಂಗ್, ಪ್ಯಾಷನೆಟ್ ಅಂಡ್ ಡೆಡಿಕೇಟೆಡ್ 20-year-old ಬಾಯ್ ವಿಲ್ಲಿಂಗ್ ಟು ಡೂ ಎನಿಥಿಂಗ್ ಫಾರ್ ದಿಸ್ ಕಂಟ್ರಿ. ಕಾಮ್, ಕಂಪೋಸ್ಡ್ ಅಂಡ್ ಫೋಕಸ್ಡ್. ನನಗೆ ಈ ಘಟನೆ ಬಗ್ಗೆ ಕಿವಿಗೆ ಬಿದ್ದಾಗ ನನಗೇನು ಅನ್ನಿಸ್ತು ಅಂದರೆ ತಮಾಷೆ ಮಾಡ್ತಿದ್ದಾರಂತ. ನೋ ಒನ್ ಕ್ಯಾನ್ ಈವನ್ ಥಿಂಕ್ ಆರ್ ಇಮ್ಯಾಜಿನ್ ದಟ್ ಕಮಾಂಡರ್ ನಾನಾವತಿ ಕ್ಯಾನ್ ಕಿಲ್ ಅ ಸಿವಿಲಿಯನ್. I refuse to believe this upright officer can commit a murder. The death of Prem Ahuja is everything but a murder. Hold yourself, Nani. This is a war, and you are going to win this war. ರಾಮಣ್ಣ, ನನ್ಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ. ಕಟಾರಿ ಯಾಕೆ ಬಂದ್ರು? ಇಲ್ಲಿ ನಡೀತಿರೋ ಕೇಸ್ಗೂ ಅವ್ರಿಗೂ ಏನು ಸಂಬಂಧ ಇದೆ? ಏನು ಟ್ರೈ ಮಾಡಕ್ಕೆ ಹೊರಟಿದ್ದೀರಾ? ನೀವೇನು ಟ್ರೈ ಮಾಡ್ತಿದ್ದೀರಾ? ಬಿಡಿ ಅದನ್ನು. ನಾನೇನು ಹೇಳ್ತೀನೋ ಅದನ್ನು ಮಾಡಿ. ಮೇಮಿ, ಕ್ಯಾನ್ ಯು ಪ್ಲೀಸ್ ಸ್ಟೆಪ್ ಔಟ್ ಫಾರ್ ಎ ಮೂಮೆಂಟ್? ರಾಮ್, ವಾಟ್ ಇಸ್ ಇಟ್? ಐ ವಾಂಟ್ ಟು ನೋ. ಐ ಡೋಂಟ್ ಥಿಂಕ್ ಈ ರೂಮಲ್ಲಿ ನಡೆಯೋದನ್ನು ನೀವು ನೋಡೋದಕ್ಕೆ ಇಷ್ಟಪಡಲ್ಲ. ಪ್ಲೀಸ್ ಲೀವ್. ಚಂದು ಅವರೇ, ಬಟ್ಟೆ ತೆಗೀರಿ. ಬಟ್ಟೆ ತೆಗೀರಿ. ನಾನು ಆ ಥರ ಮನುಷ್ಯ ಅಲ್ವೇ ಅಲ್ಲ. ನನಗೆ ಗೊತ್ತು ನೀವು ಆ ಥರ ಮನುಷ್ಯ ಅಲ್ಲ ಅಂತ. ನಾನು ಕೂಡ ಆ ಥರ ವ್ಯಕ್ತಿ ಅಲ್ಲ. ಕೇಸ್ ಗೆಲ್ಬೇಕು ತಾನೆ? ನಾನು ಹೇಳೋದನ್ನು ಮಾಡಿ ಅಷ್ಟೇ. It's time to conclude. ತ್ರಿವೇದಿ ಅವರೆಲ್ಲಿದ್ದಾರೆ? ಅಯ್ಯೋ, ಸಾರಿ 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 ನನಗೆ ಗೊತ್ತು, ನಾನು ಈ ಥರ ಕೋರ್ಟ್ ಒಳಗೆ ಬಂದು ಕೋರ್ಟ್ ಮರ್ಯಾದೆನ ನಾನೇ ಹಾಳು ಮಾಡಿದೆ ಅಂತ. ಆದರೆ ನಿಜ ಹೇಳಬೇಕಂದ್ರೆ ನನಗೆ ಬೇರೆ ದಾರಿನೇ ಇರಲಿಲ್ಲ. ನಾನು ಕ್ಯಾಂಟೀನಿಂದ ಈ ಕಡೆ ನಡ್ಕೊಂಬಂದೆ, ಮತ್ತು ಅಷ್ಟರಲ್ಲೇ ನನ್ನ ಟವಲ್ 10-12 ಸಲ ಬಿಚ್ಕೊಳ್ತು. ಮತ್ತು ಡಿಫೆನ್ಸ್ ಹೇಳ್ತಿದ್ದಾರೆ ಜಗಳ ಆಗಿದೆ ಅಂತ. ಒಬ್ಬ ಮನುಷ್ಯ ಸತ್ತಿದ್ದಾನೆ ಮತ್ತು ಅವನ ಟವಲ್ ಬಿಚ್ಕೊಂಡಿಲ್ಲ. ಈ ಪಾಯಿಂಟ್ ಹೇಳೋದಕ್ಕೇನೆ ಈ ಅವತಾರದಲ್ಲಿ ಬಂದೆ ನಾನು. ಆದ್ರೆ ಈಗ ನಾನು ಕನ್ಕ್ಲೂಡ್ ಮಾಡಿಬಿಡ್ತೀನಿ. ತ್ರಿವೇದಿ ಅವರೇ, ಈ ಬಟ್ಟೆಲಿ ಕನ್ಕ್ಲೂಡ್ ಮಾಡ್ತೀರಾ? ಎಲ್ಲಾದರೂ ಟವಲ್ ಬಿದ್ದೋದ್ರೆ? ತ್ರಿವೇದಿ ಅವರೇ, ಪ್ಲೀಸ್ ಕನ್ಕ್ಲೂಡ್. ನಿಮಗೆ ಇವರೊಂದು ಒಳ್ಳೆ ಕತೆ ಹೇಳಿದ್ದಾರೆ, ಯೋರ್ ಆನರ್. ಒಬ್ಬನಿಗೆ ಒಂದು ಹೆಂಗಸ್ ಮೇಲೆ ಪ್ರೀತಿ ಹುಟ್ಟಿದಾಗ ಅವನಿಗೆ ಪ್ಲೇ ಬಾಯ್ ಅಂದ್ರಿ. ಆದರೆ ನಂಗೆ ಬೇಜಾರು ಏನು ಅಂದರೆ ಮೈ ಲಾರ್ಡ್, ಈ ಜೂರಿ ಅವರು ಎಲ್ಲ ಮೆಂಬರ್ಸು ಕೂಡ ನೀವು ನಿಮ್ಮ ಮನೆ ಕೆಲಸ ಬಿಟ್ಟು, ಕೆಲಸ ಕಾರ್ಯ ಬಿಟ್ಟು 30 ನಿಮಿಷ ಈ ಕೋರ್ಟ್ ಒಳಗೆ ಬಂದು ಇಲ್ಲಿ ಕೂತ್ಕೊಳ್ಳೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಆದರೆ ಈಗ ಸಮಯ ಬಂದಿದೆ. ಈ ಕೇಸಲ್ಲಿರೋ ಸತ್ಯನ ಕೋರ್ಟ್ ಮುಂದೆ ದಯವಿಟ್ಟು ಪ್ರಸ್ತುತಪಡಿಸಿ. ಇಲ್ಲಾಂದರೆ ಇಲ್ಲಿ ತುಂಬ ದೊಡ್ಡವರೆಲ್ಲ ಇದ್ದಾರೆ. ಎಲ್ಲರೂ ಒಂದು ಯೋಜನೆ ಹಾಕೊಂಡಿದ್ದಾರೆ, ಪ್ಲಾನಿಂಗ್ ಮಾಡಿ ನಿಮ್ಮನ್ನೆಲ್ಲ ಅಟ್ಯಾಕ್ ಮಾಡ್ತಿದ್ದಾರೆ. ನಿಮ್ಮನ್ನ ಮಾರ್ಕೆಟಿಂದ ಈಗ ಖರೀದಿಸ್ಬೇಕಷ್ಟೇ. ಇವ್ರಿಗಂತೂ ಮನೆಯಲ್ಲೇ ಕೂತ್ಕೊಂಡು ಎಲ್ರಿಗೂ ಈ ಬಿಲ್ಸ್ ಕಾಪಿ ಸಿಗುತ್ತೆ. ನಂಗೇನು ಗೊತ್ತಿಲ್ಲ ಅನ್ಕೊಂಡ್ರಾ ಮೈ ಲಾರ್ಡ್? ಸತ್ಯನ 50 ಪೈಸೆ ಸುಳ್ಳಿನ ಪ್ಯಾಕೆಟಲ್ಲಿ ಬಂದ್ ಮಾಡಿ 4 ರೂಪಾಯಿಗೆ ಮಾರ್ತಾ ಇದ್ದಾರೆ. ನೇವಿಯಿಂದ ತುಂಬಾ ದೊಡ್ಡ ಆಫೀಸರ್ಸ್ ಎಲ್ಲ ಬಂದಿಲ್ಲಿ ಹೇಳಿದ್ರು, ಕಮಾಂಡರ್ ಕಾವಸ್ ನಾನಾವತಿ ದೇಶಕ್ಕಾಗಿ ಎಷ್ಟು ಸೇವೆ ಮಾಡಿದಾರಂತ, ಎಷ್ಟು ಮೆಡಲ್ ಸಿಕ್ಕಿದೆ, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ದೇಶ ಸೇವೆ ಮಾಡಿದ್ರೆ ಮೆಡಲ್ ಸಿಗುತ್ತೆ, ಮರ್ಡರ್ ಮಾಡಿದ್ರೆ ಶಿಕ್ಷೆ ಆಗುತ್ತೆ. ಸಿಂಪಲ್ ಇದೆ. ಈ ಕೇಸ್ ಬಗ್ಗೆ ಎಷ್ಟೇ ಹಿಯರಿಂಗ್ ಆಗಿದ್ರು, ಇಲ್ಲಿ ತನಕ ಎಷ್ಟೇ ಡೇಟ್ಸ್ ಆಗಿದ್ರು, ಈ ಎಲ್ಲಾ ದಿನಗಳಲ್ಲೂ ಕಮಾಂಡರ್ ಕಾವಸ್ ನಾನಾವತಿ ಅವರು ಯೂನಿಫಾರ್ಮ್ ಯಾಕೆ ಹಾಕೊಂಡ್ಬಂದ್ರು? ಯಾಕಂದ್ರೆ ನಿಮ್ಮನ್ನೆಲ್ಲ ಪ್ರಭಾವಿತಗೊಳಿಸೋಕೆ. ನಿಮ್ಮೆಲ್ರಿಗೂ ನೆನಪಿದ್ಯಾ? ಅದು ಫ್ಯಾಕ್ಟ್ಸ್ ಮತ್ತು ಎವಿಡೆನ್ಸ್ಗಳನ್ನ ದೂರ ಮಾಡೋಕ್ಕೆ. ಆದರೆ ಒಂದೇ ಒಂದು ನಿಮಿಷ ಯೋಚನೆ ಮಾಡಿ. ನೀವು ಅವ್ರ ಯೂನಿಫಾರ್ಮ್ನ ಮರೆತುಬಿಡಿ,
ಅವ್ರ ಮೆಡಲ್ಸ್ ಮರ್ತ್ಬಿಡಿ ಮತ್ತು ಅವ್ರ ದೇಶ ಸೇವೆನ ಇದೆಲ್ಲಾನು ಸ್ವಲ್ಪ ಬದಿಗಿಟ್ಟು ಯೋಚನೆ ಮಾಡಿ. ಯಾಕಂದ್ರೆ ನನಗನ್ಸಲ ನಿಮ್ಮೆಲ್ಲರನ್ನು ಪ್ರಭಾವಿತಗೊಳಿಸ್ಬೋದು ಅಂತ, ನನಗನ್ಸಲ ನಿಮ್ಮೆಲ್ಲರನ್ನು ಖರೀದಿ ಮಾಡ್ಬೋದು ಅಂತ, ನನಗನ್ಸೋದಿಲ್ಲ ಇವ್ರ ಮನ್ಸು ಒಳಗಡೆ ಡೌಟ್ನ ಕ್ರಿಯೇಟ್ ಮಾಡ್ಬೋದು ಅಂತ. ಯಾಕಂದ್ರೆ ಎಲ್ಲ ಎವಿಡೆನ್ಸು ಹೇಳುತ್ತೆ ಕಮಾಂಡರ್ ಕಾವಸ್ ನಾನಾವತಿ ಅವರು ಸುಳ್ಳು ಹೇಳಿ ಗನ್ನ ತಗೊಂಡು ಅದರಲ್ಲಿ ಬುಲೆಟ್ ಹಾಕಿ ಪ್ರೇಮ್ ಅಹುಜಾ ಅವ್ರ ಮನೆಗೆ ಹೋಗಿ ಅವ್ರ ಮೇಲೆ ಗುಂಡು ಹಾರಿಸಿದ್ದಾರೆ ಅಂತ. ಇದನ್ನ ನಾನ್ ಮಾತ್ರ ಹೇಳ್ತಿಲ್ಲ, ಅಲ್ಲಿ ಆ ಗನ್ ಕಾಣ್ತಿದ್ಯಲ್ಲ, ಆ ಗನ್ನಿಗೂ ಗೊತ್ತು ಇದು ಮರ್ಡರ್ ಅಂತ. ಮತ್ತೆ ನಿಜ ಹೇಳ್ಬೇಕಂದ್ರೆ ಪ್ರೇಮ್ ಅಹುಜಾ ಒಳಗಡೆ 3 ಬುಲೆಟ್ ಹಾಕಿದ್ರಲ್ಲ, ಅವ್ರಿಗೂ ಗೊತ್ತು ಇದು ಮರ್ಡರ್ ಅಂತ. ಆ ಟವಲ್ಗೂ ಗೊತ್ತು ಇಲ್ಲಿ ನಡೆದಿರೋದು ಮರ್ಡರ್ ಅಂತ. ಪ್ರಾಸಿಕ್ಯೂಷನ್ ಹೇಳುತ್ತೆ ಇದು ಮರ್ಡರ್ ಅಂತ. ಆದ್ರೆ ಅಲ್ಲಿ ನೋಡಿ ಹೇಗೆ ಆರಾಮಾಗಿ ಕೂತಿದಾರಂತ, ಒಂದೇ ಒಂದು ಮಾತಿಲ್ಲ, ದೇಶ ಸೇವೆ ಮಾಡೋರಂತೆ. ಇಲ್ಲಿ ಕೂತಿರೋ ಕಮಾಂಡರ್ ಅವ್ರಿಗೂ ಗೊತ್ತು ಇದು ಮರ್ಡರ್ ಅಂತ. ಇಲ್ಲಿರೋ ಸಾಕ್ಷಿ ಮತ್ತೆ ಇಂಟೆನ್ಷನ್ಸ್ಗಳು ಏನ್ ಹೇಳುತ್ತಂದ್ರೆ, ಈಗೋ ಇಂದಾಗಿ ಇಲ್ಲಿರೋ ಮನುಷ್ಯ ಬ್ರಾಕೆಟ್ ಅಲ್ಲಿ ಗಂಡ, ಇವ್ರ ಪ್ರೇಮಿನ ಸಂತೋಷ ಪಡ್ಸಕ್ ಆಗದಿರೋದ್ರಿಂದ ಅವರು ಅವ್ರ ಪ್ರೇಮಿ ಮನೆಗೆ ಹೋಗಿ ಮತ್ತವ್ರನ್ನ ಕೊಂದಾಕಿದ್ದಾರೆ. ಸಾರಿ, ನಾನು ಕಿರ್ಚ್ಬಿಟ್ಟೆ ಮೈ ಲಾರ್ಡ್, ಕ್ಷಮಿಸ್ಬಿಡಿ. ಐ ರೆಸ್ಟ್ ಮೈ ಕೇಸ್. Silence. April 1959, a man dies. Unfortunate, ಈ ಥರ ಆಗಬಾರ್ದಿತ್ತು. ಅವ್ರು ಇವತ್ತು ಬದುಕಿದ್ರೆ ಇವತ್ತು ಇದೇ ಕೋರ್ಟಲ್ಲಿ ಅವ್ರ ಟ್ರಯಲ್ ನಡಿಬೇಕಾಗಿತ್ತು. ಲ್ಯೂರಿಂಗ್ ವಂಡರ್ಫುಲ್ ವಿಮೆನ್ ಫಾರ್ ಈಸ್ ಪ್ಯಾಷನ್ ಫಾರ್ ಲಸ್ಟ್. ಯುವರ್ ಆನರ್, ವೆನ್ ಐ ವಾಸ್ ಗ್ರೋಯಿಂಗ್ ಅಪ್, ನಮ್ಮ ತಂದೆಯವ್ರು ಹೇಳ್ತಾ ಇದ್ದಿದ್ದೇನೆಂದರೆ, ಯಾವತ್ತಾದರೂ ದೇಶ ಸೇವೆ ಮಾಡೋ ಅವಕಾಶ ಸಿಕ್ಕರೆ ಹಿಂತಿರುಗಿ ಬರಬಾರ್ದು. ಐ ಆಮ್ ನಾಟ್ ಫೈಟಿಂಗ್ ದಿಸ್ ಕೇಸ್ ಫಾರ್ ಕಮಾಂಡರ್ ಖಾವಸ್ ಮಾಣಿಕ್ ನಾನಾವತಿ, ನೋ ಯುವರ್ ಆನರ್. ನಾನು ವಾದ ಮಾಡೋದೇನಕ್ಕೆ ಅಂದ್ರೆ, ಈ ದೇಶವನ್ನ ಪ್ರತಿನಿಧಿಸುವಂತ ಒಬ್ಬ ವ್ಯಕ್ತಿಗೋಸ್ಕರ ಮಾತ್ರ. ನಾನು ವಾದ ಮಾಡೋದು ನನ್ನ ದೇಶಕ್ಕೋಸ್ಕರ ಯುವರ್ ಆನರ್. ಯಾರೂ ಕೂಡ ಇದನ್ನ ಅವತ್ತು ನೋಡಿಲ್ಲ. ಆ ದಿನ ಪ್ರೇಮ್ ಅಹುಜಾರ್ ಅವರ ಕೋಣೆಯಲ್ಲಿ ಏನಾಯ್ತು ಅಂತ ಎಲ್ರೂ ಮಾತಾಡ್ತಾ ಇರೋದು ಏನ್ ಆಗ್ತಿತ್ತು ಅಂತ. ಆದ್ರೆ ಯಾರು ನಂಬ್ತಾರೆ? ಅಲ್ಲಿ ಕುಳಿತಿರುವ ಆ ವ್ಯಕ್ತಿ ಹೂ ವಾಸ್ ದೇರ್ ಪ್ರೆಸೆಂಟ್ ಅಂಡ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್? ಅಥವಾ ಪ್ರಾಸಿಕ್ಯೂಷನ್ನ ಸಾಕ್ಷಿಯ ಅವಶ್ಯಕತೆ ಇದೆಯಾ? ದ ಮೆಂಬರ್ಸ್ ಆಫ್ ದ ಜೂರಿ, ನಿಮ್ಮ ಹತ್ರ ಒಂದು ಕೇಳ್ತೀನಿ. ನೀವೇನಾದರೂ ಕಮಾಂಡರ್ ಅವರ ಜಾಗದಲ್ಲಿದ್ದರೆ ಮತ್ತೆ ನಿಮ್ಮ ಹೆಂಡತಿಗೆ ಪ್ರೇಮ್ ಅಹುಜಾರ್ ಅಂತ ಪ್ಲೇ ಬಾಯ್ ಆಮಿಷ ಒಡ್ಡಿ ತಮ್ಮ ಲಾಭಕ್ಕಾಗಿ ಬಳಸ್ಕೊಂಡ್ರೆ ಆವಾಗ ನೀವೇನು ಮಾಡ್ತೀರಿ? ಇದು ನಿಮಗೆ ಕೋಪ ತರಿಸಲ್ವಾ? ಬಟ್ ಮೈ ಕ್ಲೈಂಟ್ ಡಿಡ್ ನಾಟ್, ಯುವರ್ ಆನರ್. Being a man of integrity that he is, he chose to go and reason it out with Prem Ahuja, and he asked him that, will you marry my wife and look after the children? ಅವರಿಗೆ ಏನು ಉತ್ತರ ಸಿಕ್ತು? ಚಂದು ಅವರೇ, I do not marry every woman I sleep with. Your Honor, courage and tolerance is what it takes to face a man who breaks a home, and that is what Khawaz Manikshaw Nanavati has given to the men of this nation. People like Prem Ahuja are going to take 100 times before they take advantage of a wonderful woman. ಇಂತಹ ಒಂದು ಕ್ರಿಮಿನಲ್ ಪ್ರಕರಣಗಳಲ್ಲಿ ಬೆನಿಫಿಟ್ ಆಫ್ ಡೌಟ್ ಆಪಾದಿತರಿಗೆ ಕೊಡಬೇಕಾಗತ್ತೆ ಯುವರ್ ಆನರ್. ಆ್ಯಂಡ್ ಇನ್ಫ್ಯಾಕ್ಟ್ ಇದನ್ನೆಲ್ಲ ನೋಡಿದರೆ ನಾನು ಪೊಲೀಸ್ನ ಬ್ಲೇಮ್ ಮಾಡಬೇಕಾಗತ್ತೆ. ಅವ್ರೇನು ಮಾಡ್ತಾ ಇದ್ರು? ಅವ್ರು ನೋಡಿಲ್ವಾ ಗೋಡೆ ಮೇಲೆ ಬುಲೆಟ್ನ ಮಾರ್ಕ್ ಇರೋದನ್ನ? ಅವರು ಕೇಸ್ ಇನ್ವೆಸ್ಟಿಗೇಟ್ ಮಾಡುವಾಗ ತುಂಬಾ ಸೀರಿಯಸ್ ಆಗಿ ತಗೊಂಡಿಲ್ಲ. ದ ಯುನಿಟಿ ಲೈಕ್ ಕಾಲೇಜ್ ಗೋಯಿಂಗ್ ಬಾಯ್ಸ್. ಆ್ಯಂಡ್ ವೈ ಶುಡ್ ಮೈ ಕ್ಲೈಂಟ್ಸ್ ಸಫರ್ ಬಿಕಾಸ್ ಆಫ್ ದ ಪೊಲೀಸ್? ಆ್ಯಂಡ್ ವೈ ಶುಡ್ ಮೈ ಕ್ಲೈಂಟ್ಸ್ ಸಫರ್ ಫಾರ್ ದೇರ್ ಕೇರ್ಲೆಸ್ ಆಟಿಟ್ಯೂಡ್? ಕಮಿಂಗ್ ಟು ಮಿಸ್ ಮೇಮಿ ಅಹುಜಾ, ಇವರು ತಮ್ಮ ಅಣ್ಣನ ಕಳ್ಕೊಂಡಿದ್ದಾರೆ. ಆದರೆ ಕೋರ್ಟಿಂದ ಹೊರಗಡೆ ತುಂಬ ಸಿಂಪತಿ ಗಿಟ್ಸ್ಕೊಳ್ಳೋಕ್ಕೆ ನೋಡ್ತಾ ಇದ್ದಾರೆ. ನನಗೆ ಅರ್ಥ ಆಗ್ತಾ ಇಲ್ಲ ಯಾಕೆ. ಅದ್ಯಾಕೆ ಇವ್ರಿಗೆ ತಮ್ಮ ಸ್ವಂತ ಅಣ್ಣನ ವ್ಯಕ್ತಿತ್ವದ ಬಗ್ಗೆ ಗೊತ್ತಿರಲಿಲ್ವಾ? ವಾಸ್ ಶಿ ನಾಟ್ ಅ ಮೀಡಿಯೇಟರ್ ಬಿಟ್ವೀನ್ ಸಿಲ್ವಿಯಾ ಅಂಡ್ ಹರ್ ಬ್ರದರ್ ಪ್ರೇಮ್ ಅಹುಜಾ? ಯುವರ್ ಆನರ್, ಐ ವಾಂಟ್ ಟು ಆಸ್ಕ್ ದಟ್ ಕ್ವಶನ್. ಯುವರ್ ಆನರ್, ಹರ್ ಬ್ರದರ್ ವಾಸ್ ದ ವಿಕ್ಟಿಮ್ ಆಫ್ ಹಿಸ್ ಓನ್ ಮಿಸ್ಡೀಡ್ಸ್. ಸಿಲ್ವಿಯಾ ನಾನಾವತಿ, ಯುವರ್ ಆನರ್, ಅವ್ರ ಬಗ್ಗೆ ನಾನೇನೂ ಹೇಳಲ್ಲ. ಯಾಕಂದ್ರೆ ಇಲ್ಲಿ ಎಲ್ಲರ ಎದುರಿಗೆ ತಾನೇನು ಮಾಡಿದ್ದೀನಿ ಮತ್ತೆ ತನಗೆ ಇದಕ್ಕೆಲ್ಲ ಜೊತೆಯಾಗಿದ್ದವರು ಅವರೇ ಪ್ರೇಮ್ ಅಹುಜಾ.
ಇನ್ಫ್ಯಾಕ್ಟ್ ಇದು ಅವರಿಗೆ ಭಯಾನಕ ಅನ್ಸಿರ್ಬೋದು. ಇಲ್ಲಿ ಬಂದು ಈ ವಿಟ್ನೆಸ್ ಬಾಕ್ಸ್ ಅಲ್ಲಿ ನಿಂತ್ಕೊಂಡು ತುಂಬಾ ಕಠಿಣ ಪ್ರಶ್ನೆಗಳನ್ನ ಅವರಿಗೆ ಕೇಳಿದಾಗ ಪ್ರೇಮ್ ಅಹುಜಾ ಇಂಪ್ಯೂರೇಟೆಡ್ ಅ ವೆರಿ ಪ್ಯೂರ್ ರಿಲೇಶನ್ಶಿಪ್ ಬಿಟ್ವೀನ್ ಅ ಹಸ್ಬೆಂಡ್ ಅಂಡ್ ಅ ವೈಫ್. ಮತ್ತೆ ಸಿಲ್ವಿಯಾ ನಾನಾವತಿಯವರು ಬಲೆಯಲ್ಲಿ ಬಿದ್ರು. ಯುವರ್ ಆನರ್, ನನಗೆ ಭಯ ಆಗತ್ತೆ. ಈ ದೇಶದ ಸ್ಥಿತಿ ಏನಾಗಬಹುದು ಕಮಾಂಡರ್ ತರ ಜನಗಳನ್ನ ಕಂಬಿ ಎಣಿಸೋ ಹಾಗೆ ಮಾಡಿದ್ರೆ. ನಾವೀಗಷ್ಟೇ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡ್ಕೊಂಡು ಬಂದಿದ್ದಾಯ್ತು, ಇವಾಗ ಚೈನಾ ಜೊತೆ ಯುದ್ಧ ನಡೆಯೋ ತರ ಇದೆ. ಅಂಡ್ ಹಿಯರ್ ಇಸ್ ದ ಕಮಾಂಡರ್ ಹೂ ಈಸ್ ಸಿಟಿಂಗ್ ಫಾರ್ ಮಂತ್ಸ್ ಆನ್ ಎಂಡ್ ಇನ್ ದಿಸ್ ಕೋರ್ಟ್ ರೂಮ್. ಫಾರ್ಚುನೇಟ್ಲಿ ನೋ ಫಾಲ್ಟ್ ಆಫ್ ಹಿಸ್. Here is the man of the defense forces who has gone out for months on end putting his life on the life of this country. ಆದ್ರೆ ಈ ಎಲ್ಲ ಜನಗಳ ಮನೆ ಮತ್ತೆ ಹೆಂಡತಿಯರಿಗೆ ಸುರಕ್ಷತೆ ಇಲ್ಲದೆ ಇದ್ರೆ ಇನ್ನೇನು ಉಳಿತು ಅಲ್ಲಿ? ಇದು ನನ್ನೊಬ್ಬನ ಸೋಲು ಗೆಲುವಿನ ಪ್ರಶ್ನೆ ಅಲ್ಲ ಯುವರ್ ಆನರ್. ಇಟ್ಸ್ ಅಬೌಟ್ ದಿಸ್ ಒನ್ ಕ್ವಶನ್. ಆ ಪ್ರಶ್ನೆ ಏನಂದ್ರೆ, ಹಾಗಿದ್ರೆ ಇದನ್ನ ಪ್ರೇಮ್ ಅಹುಜಾನ್ ಅಂತ ಜನಗಳಿಗೆ ಸುಂದರವಾದ ಮಹಿಳೆಯರನ್ನ ದುರುಪಯೋಗ ಪಡಿಸಿಕೊಳ್ಳುವ ಅಧಿಕಾರ ಯಾರು ಕೊಟ್ರು? ಐ ರಿಕ್ವೆಸ್ಟ್ ಮೈ ಲಾರ್ಡ್ ಮತ್ತು ಎಲ್ಲ ತೀರ್ಪುಗಾರ ಮಹನೀಯರೇ, ದಯವಿಟ್ಟು ಒಂದು ಒಳ್ಳೆಯ ನಿರ್ಧಾರಕ್ಕೆ ಬನ್ನಿ. ನಾನು ಕೇಳೋದು ಫಾರ್ ನೋ ಸಿಂಪಥಿ ಆ್ಯಂಡ್ ನೋ ಮರ್ಸಿ, ಆಸ್ ಮೈ ಕ್ಲೈಂಟ್ ಹ್ಯಾಸ್ ನಾಟ್ ಕಮಿಟೆಡ್ ಎನಿ ಕ್ರೈಮ್. ಕಮಾಂಡರ್ ಖಾವಸ್ ಮಾಣಿಕ್ಶೋ ನಾನಾವತಿ ಈಸ್ ನಾಟ್ ಗಿಲ್ಟಿ ಯುವರ್ ಆನರ್. ಹಿ ಈಸ್ ನಾಟ್ ಗಿಲ್ಟಿ. ಥ್ಯಾಂಕ್ ಯು. ನಾನಿಷ್ಟು ಹೇಳಬೇಕಿತ್ತು. ವೆಲ್ ಡನ್. It's good, isn't it? Well is just about okay. We need to work harder. Sure, sir. Silence. After listening to the argument of both the counsels, till the jury reaches its decision, the court is adjourned. ನಾನಾವತಿಯವರ ಗನ್ನು ತಗೊಳ್ಳಿ. ಇದು ಪ್ರೇಮ್ ಅಹುಜಾ ಅವರ ಟವಲು. ತಗೊಳ್ಳಿ. ಗನ್ನಲ್ಲಿ ಹೊಡೆದ್ರು ಬೀಳಲ್ಲ. ತಗೊಳ್ಳಿ. ನಾನಾವತಿಯವರ ಗನ್ನು, ಪ್ರೇಮ್ ಅಹುಜಾ ಅವರ ಟವಲು. ತಗೊಳ್ಳಿ. 20 ರೂಪಾಯಿಗೊಂದು. ತಗೊಳ್ಳಿ. ಬನ್ನಿ. Thank you very much. I really appreciate your time, your patience and cooperation. ನನಗನ್ಸುತ್ತೆ ಜ್ಯೂರಿ ಕೆಲಸ ಜಡ್ಜ್ನ ಕೆಲಸಕ್ಕಿಂತನೂ ಒಳ್ಳೆ ಕೆಲಸ ಅಂತ. ಒಬ್ಬ ಟೀಚರ್ ಥರ ನಾನು ನಿಮ್ಮೆಲ್ಲರನ್ನೂ ಗೈಡ್ ಮಾಡ್ಬೋದು ಅಷ್ಟೇ. ಆದರೆ ನನ್ನ ಅನುಭವದ ಆಧಾರದ ಮೇಲೆ ನಿಮ್ಮೆಲ್ರಿಗೂ ಹೇಳ್ತಾ ಇದ್ದೀನಿ, ನೀವು ಕೋರ್ಟ್ನಲ್ಲಿ ತಂದ ಎವಿಡೆನ್ಸ್ನ ಮನಸ್ಸಲ್ಲಿ ಇಟ್ಕೊಂಡ್ರೆ ನ್ಯಾಯದ ತನಕ ಹೋಗಬಹುದು. ಅದು ವಿಟ್ನೆಸ್ನ ಸ್ಟೇಟ್ಮೆಂಟ್ ಆಗಿರ್ಬೋದು ಅಥವಾ ಡಿಫೆನ್ಸ್ನ ಆರ್ಗ್ಯುಮೆಂಟ್ ಆಗಿರ್ಬೋದು. ನೆನ್ಪಿಟ್ಕೊಳ್ಳಿ, ಈ ಕೇಸು ನೇವಿಯ ಆನರ್ದಂತೂ ಅಲ್ಲ, ಅಥವಾ ಒಂದು ಹೆಂಡತಿಯ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಬಗ್ಗೆನೂ ಅಲ್ಲ, ಅಥವಾ ಒಂದು ಪ್ಲೇ ಬಾಯ್ನ ಚಟಗಳ ಬಗ್ಗೆನೂ ಅಲ್ಲ. ಈ ಕೇಸ್ನಲ್ಲಿ ಯಾವುದೇ ಯೂನಿಫಾರ್ಮ್ ಇಲ್ಲ ಹೈ ಸೊಸೈಟಿ ಜನನೂ ಇಲ್ಲ. ಎರಡೇ ವಿಷಯ ಇರೋದು, ಅಕ್ಯೂಸ್ಡ್, ಒಂದು ವಿಕ್ಟಿಮ್. ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಪ್ಲೀಸ್ ಸಿಟ್. ಎಸ್ ಫ್ರೆಂಡ್ಸ್, ಈಗ ಮೌನವಾಗಿದ್ದರೆ ನಾವು ಯಾವುದೇ ರೀತಿಯಲ್ಲಿ ಫಲಿತಾಂಶ ಸಿಗಲ್ಲ. ಆದರೆ ಒಂದೇ ದಾರಿ, ಈ ಕೇಸಿನ ಬಗ್ಗೆ ನಾವು ಏನು ತಿಳ್ಕೊಂಡಿದ್ದೀವೋ ಅವರವರ ಅನುಭವನ ನಾವೆಲ್ಲರೂ ಹಂಚ್ಕೊಳ್ಳೋಣ. 3 ತಿಂಗಳಿಂದ ನಾವು ಸಿಗ್ತಾನೆ ಇದ್ದೀವಿ. ಒಬ್ರಿಗೊಬ್ರು ನೋಡ್ತಾ ಇದ್ದೀವಿ, ಸನ್ನೆ ಮಾಡ್ತೀವಿ. ಯಾರು ಏನು ಯೋಚನೆ ಮಾಡ್ತಾರೆ, ಏನು ತಿಳ್ಕೊತಾರೆ ನಮಗೆಲ್ಲರಿಗೂ ಗೊತ್ತು. ಇಲ್ಲಿ ಒಬ್ಬರೇ ಒಬ್ಬ ವ್ಯಕ್ತಿ ಇದ್ದಾರೆ, ಅವ್ರಿಗೆ ಮಾತ್ರ ಅರ್ಥ ಆಗ್ತಿಲ್ಲ. ಅವ್ರು ಯಾರು ಅಂತಂದರೆ ಎಲ್ರಿಗೂ ಗೊತ್ತು. ಫಸ್ಟ್ ಆಫ್ ಆಲ್, ಜ್ಯೂರಿ ವೋಟಿಂಗು ಸೀಕ್ರೆಟ್ ವೋಟಿಂಗ್ ಇರುತ್ತೆ. ಮತ್ತು ನಿಮ್ಮ ಜೊತೆಗೆ ನಾನು ಏನು ಡಿಸ್ಕಸ್ ಮಾಡಬೇಕು? ಯಾಕಂದರೆ ಈ ಕೇಸ್ನಲ್ಲಿ ಕೊಟ್ಟಿರೋ ಫ್ಯಾಕ್ಟ್ಸ್ ಮತ್ತು ಎವಿಡೆನ್ಸ್ ಬಗ್ಗೆ ನೀವು ಯೋಚನೆ ಮಾಡ್ತಿಲ್ಲ.
ಕಿವಿ ಕಣ್ಣು ತೆರ್ಕೊಂಡು ಈ ಕೋರ್ಟಲ್ಲಿ ನಾವ್ ಎಷ್ಟು ತಿಂಗಳಿಂದ ಕೂತಿದೀವಿ. ಆಫೀಸರ್ ಲೋಬೋ ಏನ್ ಹೇಳಿದ್ರು? ಕಾವಸ್ ಕೈಗೆ ಪೆಟ್ಟಾಗಿತ್ತು ಅಂತ. ಅಂದ್ರೆ ಅಲ್ಲಿ ಹೊಡೆದಾಟ ನಡೆದಿತ್ತು. ಹೌದು, ಸ್ಕಫಲ್ ಆಗಿದೆ, ಆದ್ರೆ ಟವೆಲ್ ಬಿದ್ದಿಲ್ಲ. ಅರೆ ಬೀಳಲ್ಲ ಅದು, ಯಾಕಂದ್ರೆ 2 ಕಿಲೋಮೀಟರ್ ವರೆಗೂ ನಾನೇ ಓಡಿದ್ದೀನಿ, ಕೆರೆಯಲ್ಲಿ ಜಂಪ್ ಕೂಡ ಮಾಡಿದ್ದೀನಿ. ಬೀಳಲ್ಲ ಅದು. ಕವಾಸ್ ಅವ್ರನ್ನ ನೋಡಿದ್ರೆ ಕೊಲೆ ಮಾಡ್ತಾರೆ ಅಂತ ಅನ್ಸೋದಿಲ್ಲ. ನನಗೆ ನಿಮ್ಮನ್ನ ನೋಡಿದ್ರು ನೀವು ಜೂರಿ ಆಗ್ಬೇಕು ಅಂತ ಅನಿಸ್ತಾ ಇಲ್ಲ, ಆದ್ರೆ ನೀವು ಇದ್ದೀರಲ್ಲ. ಅಯ್ಯೋ ಏನ್ ಹೇಳ್ತಿದ್ದೀರಾ? ಮಾತ್ ಮೇಲೆ ನಿಗಾ ಇರ್ಲಿ, ಮಾತಾಡಕ್ ಬರ್ತಾರೆ. ಪ್ರೇಮ್ ಅಹುಜಾನ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ಇವ್ರ ಮಾವನ್ ಮಗನ್ ತರ. All I know is that there was a motive, there was a gun, and there was a confession. Members, for me the main evidence is Adislaw's wife, a broken heart, and a playboy. That's it. Is it not correct? Absolutely. Good morning, sir. Morning, Raman. Good morning, ma'am. Sir, jury deliberation has begun. I know. Should I go to court and keep a check on proceedings? ಸುಮ್ಮನೆ ಟೈಮ್ ಹಾಳು. ನೀವು ಇವತ್ತು ನೈಟ್ ಪಾರ್ಟಿ ತಯಾರು ಮಾಡೋದು ಒಳ್ಳೆಯದು. ಯಾರಿಗೂ ಏನೋ ಕಡಿಮೆ ಆಗಬಾರ್ದು ಫ್ರಾಮ್ ಲಿಕ್ಕರ್ ಟು ಫುಡ್. ಅದು ಹೇಗೆ ಬರ್ತಾ ಇರಬೇಕು ಅಂತಂದರೆ ಕೋರ್ಟಲ್ಲಿ ಬರೋ ನನ್ನ ಮಾತಿನ ಥರ. Sir, party for what? For winning the most talked about case after the independence of India. You know, just winning the case, we also winning the nation. ಆದ್ರೆ ಸರ್ ಇದುವರೆಗೂ ರಿಸಲ್ಟ್ಸ್ ಬಂದಿಲ್ಲ. ಭವನ್, ನೀವು ಯಾವತ್ತಾದರೂ ಇಂಡಿಯನ್ ಮೈಥಾಲಜಿ ಓದಿದ್ದೀರಾ? ಎಸ್ ಸರ್. ಏನು ಸೀತಾನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ರಾಮಾಯಣನ ಇಂಟರ್ಪ್ರೇಟ್ ಮಾಡಿದಾರಾ? ಸರ್ ರಾಮಾಯಣ ಅಂತೂ ರಾಮ್ನ ಪಾಯಿಂಟ್ ಆಫ್ ವ್ಯೂ ಅಲ್ವಾ? ಎಕ್ಸಾಕ್ಟ್ಲಿ ಮೈ ಪಾಯಿಂಟ್. ಭಗವಾನ್ ಶ್ರೀರಾಮ ಒಬ್ಬ ಗಸನ ಮಾತು ಕೇಳಿಕೊಂಡು ತನ್ನ ಹೆಂಡತಿ ಅಗ್ನಿ ಪರೀಕ್ಷೆ ಮಾಡಿದ್ದ. ಜನ ಈಗಲೂ ರಾಮನನ್ನ ದೇವರು ಅಂತಾರೆ. ಆದ್ರೀಗ ಸಿಲ್ವಿಯಾ ಅವರ ದೃಷ್ಟಿಕೋನದಿಂದ ನೋಡಿದಾಗ ಪ್ರೇಮ ಹುಜಾ ಒಬ್ಬ ಇನ್ನೋಸೆಂಟ್ ವ್ಯಕ್ತಿ ಆಗಿದ್ರು. ಆದ್ರೆ ಹಾಗಾಗೋದಕ್ಕೆ ನಾವು ಬಿಡಲಿಲ್ಲ. ಫ್ರಮ್ ಡೇ 1 ವಿ ಹ್ಯಾವ್ ಪೋರ್ಟ್ರೇಟ್ ಖಾವಸ್ರಂತ ಭಗವಾನ್ ಶ್ರೀರಾಮ, ಪ್ರೇಮ ಹುಜಾರಂತ ರಾವಣನನ್ನ ಹೊಡೆದ್ರು. ಆದ್ರೆ ನಮ್ಮ ದೇಶದ ಜನ ಯಾವಾಗಲೂ ತಮ್ಮ ದೇವರನ್ನ ದೂರಲ್ಲ. ಬಟ್ ಸರ್, ಜೂರಿಯನ್ ಹಿಡ್ಕೊಂಡು ನೀವು ಇಷ್ಟೊಂದು ಕಾನ್ಫಿಡೆಂಟ್ ಹೇಗೆ? ಬಿಕಾಸ್ ಇಂಡಿಯನ್ಸ್ ಲವ್ ಎ ಹ್ಯಾಪಿ ಫ್ಯಾಮಿಲಿ. ಫ್ರಮ್ ಶಂಕರ್ನ ಟು ವಿಷ್ಣುವರ್ಧನ್ ಟು ರಾಜ್ಕುಮಾರ್. ಅವ್ರೇನು ಹೇಳ್ತಾರೆ ಫಿಲಮ್ ಎಂಡಿಂಗಲ್ಲಿ? And they live happily ever after. ಹ್ಯಾಪಿಲಿ ಎವರ್ ಆಫ್ಟರ್. ಖಾವಸ್ ಮತ್ತು ಸಿಲ್ವಿಯಾ ಅವ್ರ ಜೊತೆನೂ ಇದೇ ಆಗತ್ತೆ. ದೇ ವಿಲ್ ಲಿವ್ ಹ್ಯಾಪಿಲಿ ಎವರ್ ಆಫ್ಟರ್. I full faith in the jury. Checkmate. ಯಾರು? Have you heard, Nanavati? Your father's going to die. ಸಮಯದ ಬಗ್ಗೆ ಒಳ್ಳೆ ವಿಚಾರ ಇದೆ. ಆಮೇಲೆ ಅದೇ ಅದ್ರ ವೀಕ್ನೆಸ್ ಕೂಡ. ಏನಾದ್ರೂ ಅದು ಆ ಕ್ಷಣದಲ್ಲಿ ಆಗೋಗುತ್ತೆ. ಆಮೇಲೆ ಆ ಕ್ಷಣದಲ್ಲಿ ಹೋದ ನಂತರ ಒಂದಾ ಜಾಸ್ತಿ ಆಗುತ್ತೆ, ಇಲ್ಲ ಕಮ್ಮಿ. ಆದರೆ ಆ ಥರ ಆಗೋದೇ ಇಲ್ಲ. ಆ ಕಳೆದ ಕ್ಷಣದಲ್ಲಿ ಆದಂಗೆ ಈ ಕಾವಸ್ಗೆ ಶಿಕ್ಷೆ ಆಗುತ್ತೋ ಇಲ್ವೋ? ಯಾವ ಸಮಯ ನೀನು ನಿನ್ನ ತಮ್ಮನ ಜೊತೆ ಇದೆಯೋ ಆ ಸಮಯ ಇನ್ನು ಮತ್ತಿನ್ಯಾವತ್ತೂ ಬರಲ್ಲ. ಈ ಕೇಸನ್ನು ಗೆಲ್ಲೋದಕ್ಕೆ ನೀನೆಲ್ಲ ಪ್ರಯತ್ನಗಳನ್ನು ಮಾಡಿಬಿಟ್ಟೆ. ನೀನು ನಿನ್ನ ಕರ್ಮನ ಸರಿಯಾಗಿ ಮಾಡಿದ್ಯಾ. ಆಮೇಲೆ ನಿನ್ನಿಂದ ಯಾರೋ ಕಿತ್ಕೊಳ್ಳೋಕ್ಕಾಗೋದೇ ಇಲ್ಲ. ಈ ಕಡೆ ಜಡ್ಜು ಇಲ್ಲ, ಆ ಕಡೆ ಜುರಿನೂ ಇಲ್ಲ. ಆಮೇಲೆ ಇದು ಕೊನೆ ನಿರ್ಧಾರನೂ ಅಲ್ಲ. ನಿನಗೆ ಹೆಮ್ಮೆಯ ವಿಷಯ ಏನಂದರೆ ನೀನು 1 ಸೆಕೆಂಡಿಗಾದರೂ ನಿನ್ನ ತಮ್ಮನ ಜೊತೆ ಬಿಟ್ಟಿಲ್ಲ. ಆಮೇಲೆ ಅವನ್ನೆಲ್ಲ ನೋಡ್ತಿದ್ದಾನೆ. ವರ್ಡಿಕ್ಟ್ ನಮ್ಮ ಫೇವರ್ ಆಗೇ ಇದೆ. ಎಲ್ಲ ಒಳ್ಳೆಯದಾಗುತ್ತೆ. ಇವರು ಹೇಳಿರೋದೆಲ್ಲ ಸತ್ಯ ಇದೆ.
ಸ್ಪಿರಿಚುಯಾಲಿಟಿ, ಮೆಡಿಟೇಷನ್ ಯಾವಾಗಿಂದ? ನೀನು ನನ್ನ ಬಿಟ್ಟು ಹೋದಾಗಿಂದ. See, the life is already getting better. How is it getting better? I hate Kavas, I hate Sylvia, I hate everything. Chino, stop being a child. Kavas just is a medium. ಹೋಗ್ಲೇಬೇಕಿತ್ತು, ಹೋದೆ. ಯಾಕೆ ಹೋಗ್ಬೇಕಿತ್ತು ನೀನು? ನನ್ನ ಟೈಮ್ ಅಲ್ಲ, ನಿನ್ನ ಟೈಮ್ ಬಂದಿತ್ತು. It was time for you to grow. So I have to go. Please come back, Prem. Please come back. ನೀನಿಲ್ದೆ ನಾನು ಒಂಟಿಯಾಗಿದ್ದೀನಿ. ಪ್ಲೀಸ್ ಕಮ್ ಬ್ಯಾಕ್. ಚೀನು, ಎಷ್ಟು ದಿನ ಅಂತ ನೀನು ಹೀಗೆ ಕೊರಗ್ತೀಯ? ನಿನ್ಗೋಸ್ಕರ ನೀನು ಬದುಕುತನ ಕಲ್ತ್ಕೋ. And what? I want Sylvia to be happy. I want you to be happy. Both of you deserve a lot of happiness, and that is beyond me. Promise me. You will move on and not keep any gadgets. ಸರಿ ಹೋಗ್ಲಿ ಬಿಡು, ನನಗೊಂದು ಮಾತು ಕೊಡು ಈಗ. ನೀನು ಈ ಥರ ಗಂಟು ಮುಖ ಅಂತೂ ಹಾಕೊಳ್ಳೋಕೆ ಹೋಗ್ಬೇಡ, ಮತ್ತೆ ಮಸ್ಕಾರ ಹಾಕ್ಕೊಂಡು ಅಳೋಕ್ಕೂ ಹೋಗ್ಬೇಡ. ಮದ್ವೆ ಆಗಿರೋ ಹೆಣ್ಣಿನ ಜೊತೆ ಯಾರು ಹೇಗೆ ಪ್ರೀತಿಲಿ ಬೀಳೋಕ್ ಸಾಧ್ಯ? ಇದು ತಪ್ಪಲ್ವಾ? ಅಯ್ಯೋ, ಹಾಗಾದ್ರೆ ಈ ಲಾಜಿಕ್ಕಿಂದ ಬರೀ ಪ್ರೇಮ ಹೂಜಾಗೆ ಯಾಕೆ ಗುಂಡು ಹೊಡೆದ್ರು? ಸಿಲ್ವಿಯಾಗೂ ಹೊಡಿಬೇಕಿತ್ತಾನೆ? ಇದು ಕರೆಕ್ಟೇ, ಆದರೆ ಈ ಸಿಲ್ವಿಯಾ ವಿದೇಶದವಳು, ನಮ್ಮ ದೇಶದವಳು ಅಲ್ಲ ಅವಳು. ಆದರೆ ಆ ದೇಶದಲ್ಲಿ ಅವೆಲ್ಲ ನಡಿಬೋದೇನೋ, ಆದರೆ ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿ ಅವೆಲ್ಲ ತುಂಬ ಮುಖ್ಯ ಅಲ್ವಾ? ಮತ್ತು ಈ ಪ್ರೇಮ ಹೂಜ ಅವ್ರಿಗಾದ್ರೂ ಗೊತ್ತಾಗಬೇಕಲ್ವಾ? ಇದೆಲ್ಲ ತಪ್ಪು, ನಾನು ಒಪ್ಪೋದಿಲ್ಲ. ತಪ್ಪು ತಪ್ಪು. ಇಲ್ಲ, ಹೇಳಕ್ಕೆ ಬಯಸ್ತೀನಿ, ಕವಾಸ್ ನೇವಿ ಕಮಾಂಡರ್ ಆಗಿರದೇ ಇದ್ದರೆ ಅವನಿಗೆ ಯಾವಾಗೋ ಗಲ್ ಶಿಕ್ಷೆ ಆಗ್ತಿತ್ತು. ನಾವಿಲ್ಲಿ ಕೂತ್ಕೊಂಡು ಡಿಸ್ಕಷನ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಇಟ್ಸ್ ವೆರಿ ಕ್ಲಿಯರ್, ನೇವಿ ಪ್ರೆಷರ್ ಇದೆ. ನೇವಿಗೆ ಏನು ಸಿಗುತ್ತೆ ಕವಾಸನ ಬಚಾವ್ ಮಾಡಿ? ಹಾಂ, ನೇವಿ ಹತ್ರ ಏನು ಕಮಾಂಡರ್ಸ್ನ ಕಮ್ಮಿ ಇದೆಯಾ? ಅರೆ ವೆರಿ ಸಿಂಪಲ್ ಮ್ಯಾನ್. ನೇವಿ ಕವಾಸನ್ನು ಹೀರೋ ಮಾಡಿ ಮೆಸೇಜ್ ಕೊಡೋಕೆ ಇಷ್ಟಪಡುತ್ತೆ. ನೇವಿ ಆರ್ಮಿ ಜನರ ಹೆಂಡಂದ್ರಿಂದ ದೂರ ಇರ್ರಿ ಅಂತ. ಹೈ ಕ್ಲಾಸ್ನವರ ಪಾಲಿಟಿಕ್ಸ್ ನಡೀತಾ ಇದೆ ಇಲ್ಲಿ. ಈ ಕೇಸ್ನ ವರ್ಡಿಕ್ಟ್ನಿಂದ ಬರೀ ಒಂದು ಕೇಸ್ ಅಲ್ಲ, ಭವಿಷ್ಯದಲ್ಲಿ ದಾರಿ ತೋರಿಸುತ್ತೆ. ನಾವು ನಿರ್ಣಯ ಮಾಡಬೇಕು, ನಮ್ಮ ಸಮಾಜನ ಹಿಂದಕ್ಕೆ ತಳ್ಳಬೇಕಾ ಅಥವಾ ಮುಂದೆ ಹೋಗಬೇಕಾ? ಮೊದಲನೇ ಸಾರಿ ಸರಿ ಹೇಳಿದ್ರು, ಕರೆಕ್ಟಾಗಿ ಹೇಳಿದ್ದೀರಾ. ಈಗ ನನಗೆ ಯಾವುದೇ ನಿರ್ಣಯ ತಗೊಳ್ಳೋ ಹಾಗಿಲ್ಲ. ಈಗ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಅದೇನಂದರೆ, ಈ ಕಮಾಂಡರ್ ಕಾವಸ್ಗೆ ಎಲ್ಲಾದರೂ ಗಲ್ ಶಿಕ್ಷೆ ಆಗ್ಬಿಟ್ರೆ ಈ ದೇಶದಲ್ಲಿ ಮದುವೆ ಆಗಿರೋ ಎಲ್ಲ ಹೆಂಗಸರಿಗೆ ಒಂಥರ ಸ್ವಾತಂತ್ರ್ಯ ಸಿಕ್ಕಂಗಾಗ್ಬಿಡುತ್ತೆ. ಎಲ್ಲ ಹೊರಗೋಗಿ ಏನೇನೋ ಆಗ್ಬಿಡುತ್ತೆ. ಯಾಕೆ ಬೇಕಾವೆಲ್ಲ? ಯೋಚನೆ ಮಾಡಿ ನೀವು. ಓ ಮಿಸ್ಟರ್ ರೆಜಿನಾಲ್ಡ್ ಪೇರ್ಸ್, ಸಮಾಜಕ್ಕಂತ ಕಾನೂನು ಇರುತ್ತೆ, ಕಾನೂನಿಗೆ ಸಮಾಜ ಅಲ್ಲ. ಹೌದು, ಸರಿಯಾಗಿ ಹೇಳ್ತಿದ್ದಾರೆ. ಈ ಕಾನೂನು ನೆನ್ನೆ ಮೊನ್ನೆ ಮಾಡಿರುವಂತಹದ್ದು. ಅದು ಅಲ್ಲದೆ ಇಂಥ ಅಯೋಗ್ಯರಿಗೆ ಅಂತ ಮಾಡಿರುವಂತಹದ್ದು. ನಮ್ಮ ದೇಶದ ಪರಂಪರೆ ಎಷ್ಟು ಹಳೇದಾಗಿದೆ, ಅದನ್ನ ಹೇಗ್ ಮರೆಯೋಕ್ ಸಾಧ್ಯ? ಏನ್ ಪರಂಪರೆ? ಪ್ರಾಣಿನ ಮನೆಯಿಂದ ಆಚೆ ಇಡೋದು, ಮತ್ತೆ ಹೆಂಗಸರನ್ನ ಮನೆ ಒಳಗಡೆ. ಪರಂಪರೆ ಇದು ಸರಿಯಾದ ಪರಂಪರೆ. ಆ ಬಿಳಿ ರಾಕ್ಷಸಿ ಮನೆ ಒಳಗೆ ಕೂತ್ಕೊಂಡಿದ್ದಿದ್ರೆ ಇವತ್ತಿಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಖಂಡಿತ ಅನುಭವಿಸ್ತಾಳೆ ರಾಕ್ಷಸಿ. ಮೇರಂಟಿ 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 ಮೇರಂಟಿ, ನಮ್ಮ ಫಿರೋಸ್. ಏನಾಯ್ತು ಫಿರೋಜ್ಗೆ? ಫಿರೋಜ್? This is what is happening to my son in your school, Principal Crawford. How can you be so careless?
Mrs. Nanavati, please, you don't teach us lessons on carelessness. Now you listen to me. If I don't find my son, I will make sure the school will shut down. Sylvia? Feroz is missing. What? ಹೇಗೆ ಎಲ್ಲಿ? From school. ಡೋಂಟ್ ವೆರಿ ಕಾವಸ್, ನಾವು ಅವನನ್ನು ಹುಡುಕಿಸ್ತೀವಿ. ವಿಲ್ ಫೈಂಡ್ ಹಿಮ್. ಪ್ಲೀಸ್ ಸರ್, ಥ್ಯಾಂಕ್ ಯು. ಸೆಲ್ವಿಯಾ, ನೀನು ಅವ್ರ ಫ್ರೆಂಡ್ಸ್ ಹತ್ರ ಕೇಳಿದ್ಯಾ? ಸೆಲ್ವಿಯಾ, ವೇರ್ ಈಸ್ ಹಿ? I want to see him right away. Sylvia, I'm sorry, Sylvia. I'm so sorry. This is all my fault. Standing on your porch with your favorite flower. ಸಮಾಧಾನ. ಏನ್ ನೋಡ್ತಿದ್ಯಾ? ಏನೂ ಇಲ್ಲ. ತಿಂತೀಯಾ? ಬೇಡ. ಮತ್ತಿನ್ನೇನು ಗುರಾಯಿಸ್ತಿದ್ಯಾ? ಅಪ್ಪ ಅಮ್ಮನ ಜೊತೆ ಜಗಳಾಡ್ದ್ಯಾ? ಪರೀಕ್ಷೆಯಲ್ಲಿ ಫೇಲ್ ಆದ್ಯಾ? ನಿಂಗೇನು? ಅಯ್ಯೋ ನಿಂತ್ಕೋ. ಇಲ್ಲಿಂದ 50 ಮೀಟರ್ ದೂರ ಕೆಲವು ರೌಡಿಗಳ ಗ್ಯಾಂಗ್ ಇದೆ. ಮೊದಲು ನಿನ್ನ ಬಟ್ಟೆ, ಅದಾದ್ಮೇಲೆ ನಿನ್ನ ಚಪ್ಪಲಿ ತಗೋತಾರೆ. ನಿನ್ನ ಹಣೆ ಬರ ಏನಾದರೂ ಹಾಳಾಗಿದ್ರೆ ನಿನ್ನ ಮಾಲ್ಗಾಡಿಯಲ್ಲಿ ಹಾಕ್ಬಿಟ್ಟು ಮಾರ್ಬಿಡ್ತಾರೆ. ಅಲ್ಲಿ ಹೋಗಿ ಯಾರಿಗಾದ್ರೂ ನಿನ್ನ ಮಾರ್ತಾರೆ. ಇಲ್ಲಿ ಬಾ, ಇಲ್ಲಿ ಕುತ್ಕೋ. ಅಯ್ಯೋ ಹೆದರ್ಕೋಬೇಡ, ಬಾ ಬಾ ಕುತ್ಕೋ. ಏ ಬಾರೋ. ತಗೋ, ಇದನ್ನ ತಿನ್ನು. ತಗೋ. ನಿನಗೆ ಹೊಟ್ಟೆ ಹಸ್ಕೊಂಡಿದ್ದು ಅಭ್ಯಾಸ ಇರಲ್ಲ. ಈಗ ಕೇಳಿಸ್ಕೊ, ನಿನ್ನ ಪ್ರಾಬ್ಲಮ್ ಏನು ಅಂತ ನನಗೆ ಗೊತ್ತಿಲ್ಲ, ಆದರೆ ಇಷ್ಟು ಗೊತ್ತು, ಅಪ್ಪ ಅಮ್ಮ ಜೊತೆಗಿರ್ಬೇಕಾದ್ರೆ ಯಾವುದು ದೊಡ್ಡದನ್ಸಲ್ಲ. ಇವತ್ತು ದೇವರು ಆಶ್ಚರ್ಯಗೊಂಡಿರಬೇಕು, ಯಾಕಂದ್ರೆ ನನ್ನ ಮುಂದೆ ವಿದ್ಯಾ ಜೋಶಿ ಕೂತಿದ್ದಾರೆ. And if it ain't the holy savior of the men? I like it. So what's happening? ಇದು ಲಾಸ್ಟ್ ಪೆಗ್ಗು, ಆರೋಗ್ಯಕ್ಕೆ ಒಳ್ಳೆಯದು. Well, you seem to care a lot. ಡೈಲಿ ಎಷ್ಟು ಪ್ಯಾಕ್ ಸಿಗರೆಟ್ ಸ್ಮೋಕ್ ಮಾಡ್ತಾ ಇದೆಯಾ ನೀನು? 4 ಅಥವಾ 5 ಪ್ಯಾಕ್ ದಿನ. ಇತ್ತೀಚಿನ ಡಾಕ್ಟರ್ ಕೂಡ ಹೇಳೋಕೆ ಶುರು ಮಾಡಿದ್ದಾರೆ, ದಟ್ ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್. ಹೆಂಗ್ಸಾಗಿರೋದು ಅಷ್ಟೇ ಡೇಂಜರಸ್ ಹೆಲ್ತ್ಗೆ ಆ್ಯಂಡ್ ಲೈಫ್. ಇವನ ವಿದ್ಯಾ ನಾನು ನಂಬ್ತೀನಿ. ಜೀವನದಲ್ಲಿ 2 ವಿಷಯ ತುಂಬ ಸ್ಟ್ರಾಂಗ್ ಆಗಿರಬೇಕು. ಫಸ್ಟ್ ಯುವರ್ ಓನ್ಸ್, ಸೆಕೆಂಡ್ ಯುವರ್ ಅಪೋಸಿಷನ್. ಥ್ಯಾಂಕ್ ಗಾಡ್ ನನ್ನ ಹತ್ರ 2 ಇದೆ. ನಾನಿನ್ನ ಮೆಚ್ಚಲೇಬೇಕು. 3 ಸಾರಿ ನಾನು ನಿನಗೆ ಜಾಬ್ ಆಫರ್ ಮಾಡಿದೆ, ನೀನು ಅದನ್ನು ಒಪ್ಪಲಿಲ್ಲ. ನಿನ್ನ ಗಡ್ಸಿ ಖುಷಿ ಆಗ್ತಿದೆ. ನನ್ನ ಪೇಪರ್ನ ಮುಚ್ಚುವಂಥ ಸಮಯ ಬಂದ್ರೂ ನಿನ್ನ ಜೊತೆ ಕೆಲಸ ಮಾಡೋಲ್ಲ. ಡೋಂಟ್ ಯು ಹ್ಯಾವ್ ಯುವರ್ ಫ್ರೆಂಡ್ಸ್ ಟು ಜಾಯಿನ್? ನಾ ಲೆಟ್ ದಮ್ ವೇಟ್. ಅವ್ರ ಹಣೆ ಬರದಲ್ಲಿ ಬರ್ದಿಲ್ಲ ನನ್ನ ಜೊತೆ ಸೇರೋದಕ್ಕೆ. ರಿಲ್ಯಾಕ್ಸ್. ಏನು ನಡೀತಾ ಇದೆ ಇತ್ತೀಚೆಗೆ? ನಿನ್ನ ಎಡಿಟೋರಿಯಲ್ ಯಾವತ್ತು ಬರುತ್ತೆ? ಸೂನ್. ಯಾವುದ್ರ ಬಗ್ಗೆ ಅದು? ಓದೋರಂತೆ ಬಂದಾಗ. ಸರಿಯಾಗಿದ್ರೆ ಅವಳ ಹೆಸರೇನಾಗಿತ್ತು? ತಬಸ್ಸು. ನಿನ್ನ ಫ್ರೆಂಡ್ ಅಲ್ವಾ? ಇತ್ತೀಚೆಗೆ ಶಾಂತಿ ಭೂಷಣ್ ಜೊತೆ ಅವಳದ್ದು ಅಫೇರ್ ನಡೀತಾ ಇದೆಯಾ? ಏನೋ ನಡೆಸ್ತಾ ಇದ್ದಾರೆ ಇಬ್ರು. ಯಾಕೆ? ಆರ್ಟಿಕಲ್ ಬರೀತ್ಯಾ? ಆ್ಯಂಡ್ ಹೌ ದೇ ಆರ್ ಹ್ಯಾವಿಂಗ್ ಎನ್ ಅಫೇರ್? ಸೊ ನೀನು ಕನ್ಫರ್ಮ್ ಮಾಡ್ತಿದ್ಯಾ ಅಫೇರ್ ಇದೆ ಅಂತ, ರೈಟ್? ಪ್ಲೀಸ್ ಲೀವ್. ನಿಮ್ಮ ಜೊತೆ ಮಾತಾಡೋದಕ್ಕೆ ಖಂಡಿತ ಇಷ್ಟ ಇಲ್ಲ ನನಗೆ. ಇಟ್ ಡಿಸ್ಕಸ್ ಮೀ ಟು ಸಿ ಹೌ ಯುವರ್ ಆರ್ಟಿಕಲ್ಸ್ ಹ್ಯಾವ್ ಲೆಡ್ ಟು ಸಚ್ ಎ ಡ್ರಾಸ್ಟಿಕ್ ಶಿಫ್ಟ್ ಇನ್ ದ ಎಂಟೈರ್ ಕೇಸ್. ಒಬ್ಬ ಕಿಲ್ಲರ್ನ ಹಾನರ್ನ ಸೇಫ್ ಗಾರ್ಡ್ ಮಾಡೋದಕ್ಕೋಸ್ಕರ ಯು ಟರ್ನ್ ಅ ವುಮನ್ ಇಂಟು ಅ ಬಿಚ್. ಅದನ್ನ ನೆರೇಟಿವ್ ಅಂತ ರೆಡಿಯ ಕತೆ. ಜರ್ನಲಿಸಮ್ ಸ್ಕೂಲಲ್ಲಿ ಅದನ್ನ ಹೇಳ್ಕೊಟ್ಟಿಲ್ವಾ?
ನೋಡು ವಿದ್ಯಾ, ತುಂಬ ಸಿಂಪಲ್. ಪ್ರತಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ರಿಚ್ ಕ್ಲಾಸ್ ಫ್ಯಾಮಿಲಿ ವಿಷಯದಲ್ಲಿ ಇಂಟ್ರೆಸ್ಟ್ ಇರುತ್ತೆ, ವಿಲಕ್ಷಣ ಪ್ರೀತಿ ಇರುತ್ತೆ. ಅವರ ಇನ್ನೊಂದು ಮುಖ ಅನೈತಿಕ ಸಂಬಂಧ, ನಾಟಕೀಯ ಜೀವನ, ಅದಕ್ಕೆ ಕಾಯ್ತಿರ್ತಾರೆ. ನಾನು ಅವ್ರಿಗೆ ಕಾಯ್ತಾ ಇರ್ತೀನಿ. ಸಿಕನಿಂಗ್. ವೆಲ್, ಕೆಲವೊಂದು ವಿಷಯಗಳನ್ನ ಇಬ್ರು ಒಪ್ಕೋತೀವಿ. A stronger thing you need, apart from bones and opposition, a spine. ನೀನು ಒಳ್ಳೆ ರೈಟರ್ ವಿದ್ಯಾ, ನನ್ನ ಮಾತು ಕೇಳು. ಬ್ಲಡ್ ಜಾಯಿನ್ ಆಗು, ಪಶ್ಚಾತ್ತಾಪ ಪಡಲ್ಲ. ಅಲ್ಲಿ ನೀನು ದೃಢವಾಗಿರ್ತೀಯ. ಎಂಜಾಯ್. I'll spend my life trying to uncover all the things you like. I'll try and make you smile each day, no matter. I know you have doubts, but just Sylvia, you wait. 'Cause every ಬಹುಶಃ ನಾನು ಅವತ್ತು is the work of fate. ನಿನ್ನ ಜೊತೆ ಸಿನಿಮಾ ನೋಡಕ್ಕೆ ಬರಬೇಕಿತ್ತು. Let it unfold. ಬಹುಶಃ You know for sure that honey do you Mommy. stole my heart when I met you, so just keep me close. You make me whole. ಪ್ರಾಮಿಸ್ ಮಾಡು, ಇನ್ನು ಮುಂದೆ ಯಾವತ್ತೂ ಈ ರೀತಿ ಮಾಡಲ್ಲ ಅಂತ. First promise that you'll come back home. We've been here a while ago at this very door. I'll wait, 'cause you make me whole. ಲೆಟ್ಸ್ ವೋಟ್. ಎಸ್ ಫಾದರ್. Yes, let's vote. ನಿಮ್ ಡಿಸಿಷನ್ಗಳನ್ನ ಬರೀರಿ ಬೇಗ. ಸರ್, ನಿಮ್ಮಿಂದ ಇಷ್ಟೆಲ್ಲ ಇನ್ಫಾರ್ಮೇಷನ್ ಸಿಕ್ಕಿರೋದ್ರಿಂದ ಐ ಥಿಂಕ್ ಮೈ ಬುಕ್ ವಿಲ್ ಬಿ ಎ ಬೆಸ್ಟ್ ಸೆಲ್ಲರ್. ಥ್ಯಾಂಕ್ ಯು ಸರ್. ನನಗೆಷ್ಟು ದುಡ್ಡು ಸಿಗುತ್ತೆ? ಸರ್, ಅಂದರೆ ನೀವು ಅಂದರೆ ನಮ್ಮ ಎಡಿಟರ್ ಬೇಡ, ನನ್ನ ಹತ್ರ ತುಂಬ ದುಡ್ಡಿದೆ. ನೀನು ಹೋಗಿ ಗ್ರೂಮಿಂಗ್ ಕ್ಲಾಸಿಗೆ ಸೇರ್ಕೋ. ತಲೆ ಮೇಲೆ ಇಷ್ಟೊಂದು ಕೂದಲಿದ್ರೆ ತಲೆ ಹಾಳಾಗತ್ತೆ. ಎಸ್ ಸರ್, ಶ್ಯೂರ್. ದಿಸ್ ಕೇಸ್ ವಾಸ್ ಆಲ್ರೆಡಿ ಎ ಬೆಸ್ಟ್ ಸೆಲ್ಲರ್. But now it was time for the fame to soar off the sky. Because it was time for the verdict.